आज एक नया विषय के बारे में जानकारी प्राप्त करेंगे। आप सबको मालूम है हमारा शरीर स्वस्थ रहने के लिए क्या क्या करना चाहिए। ನಮ್ಮ ಶರೀರ ಆರೋಗ್ಯವಾಗಿರೋದಕ್ಕೆ ಏನೇನ್ ಮಾಡಬೇಕು? ಏನ್ ಮಾಡಬೇಕು? ಆಟ ಆಡಬೇಕು, ಆಮೇಲೆ ಯೋಗ ಮಾಡಬೇಕು, ಆಮೇಲೆ ಇನ್ನೇನ್ ಮಾಡಬೇಕು? ಆ ಎರಡು ಮಾಡಿದ್ರೆ ಸಾಕ? ಊಟ ಮಾಡಿಲ್ಲ ಅಂದ್ರೂ ಆರೋಗ್ಯವಾಗಿರ್ಬೋದಾ? ಮತ್ತೆ ಅದೇನಂಗಿಲ್ವಾ? ಹಾಗಾದ್ರೆ ಒಳ್ಳೆ ಆಹಾರವನ್ನ ಸೇವನೆ ಮಾಡೋದ್ರಿಂದ ಸಹ ನಮ್ಮ ಶರೀರ ದಷ್ಟಪುಷ್ಟವಾಗಿ ಇರ್ಬೋದು. ಅದ್ರ ಜೊತೆಯಲ್ಲಿ ಆಹಾರದ ಜೊತೆಯಲ್ಲಿ ಆಟವನ್ನು ಆಡಬೇಕು. ಆಟ ಆಡೋದ್ರಿಂದ ನಮ್ಮ ಶರೀರ ಸ್ವಸ್ಥ रहते हैं। ಗೊತ್ತಾಯ್ತಾ? ಹಾಗಾಗಿ आज एक विषय के बारे में नया विचार खेलो कूदो स्वस्थ रहो। बच्चों यहाँ नया विषय है खेलो कूदो स्वस्थ रहो। उसका मतलब खेलो ಅಂದ್ರೆ ಆಟ ಆಡಬೇಕು, ಕೂದೋ ಅಂದ್ರೆ ನಾವು ಜಂಪ್ ಅಥವಾ ಓಡೋದು ಜಂಪ್ ಮಾಡೋದು ಯಾವುದನ್ನ ಆಟ ಆಡೋದ್ರಿಂದ ನಮ್ಮ ಆರೋಗ್ಯ ಸ್ವಸ್ಥ रहते हैं। हमारा शरीर स्वस्थ रहते हैं। स्वस्थ ಅಂದ್ರೆ ಆರೋಗ್ಯವಾಗಿರ್ತೀವಿ ಅಂತ ಗೊತ್ತಾಯ್ತಾ? ಆಟ ಆಡೋದ್ರಿಂದ ನಾವು ಏನಾಗಿರ್ತೀವಿ? ಆರೋಗ್ಯವಾಗಿ ಇರ್ತೀವಿ ಅನ್ನೋದು ಈ ಪಾಠದ ಮೂಲಕ ಗೊತ್ತಾಗುತ್ತೆ ಮಕ್ಕಳೇ। ಹಾಗಾದ್ರೆ हम लोग कभी भी हमारा शरीर स्वस्थ रहने के लिए हम लोग हमेशा खेल कूदना चाहिए, या सुबह के समय में शाम के समय में खेलना चाहिए। और उसके साथ साथ यहाँ योगासना करने से भी हमारा शरीर स्वस्थ रह सकता है। और उसके साथ साथ हम लोग ज्यादा पढ़ने के समय में बाद में हम लोग ध्यान करना चाहिए। ಧ್ಯಾನ ಗೊತ್ತಿದೆ ಅಲ್ವಾ? ಮೆಡಿಟೇಷನ್ ಅಂತ ಹೇಳ್ತೀವಲ್ಲ, ಆ ಧ್ಯಾನವನ್ನ ಮಾಡೋದ್ರಿಂದ ಸಹ ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಬಹುದು। ಹಾಗಾಗಿ ಮಕ್ಕಳೇ ಇವುಗಳನ್ನೆಲ್ಲ ಮಾಡೋದ್ರಿಂದ ನಮ್ಮ ಶರೀರವನ್ನ ಸ್ವಸ್ಥವಾಗಿ ಇಟ್ಕೊಬಹುದು। ನೋಡೋಣ ಹಾಗಾದ್ರೆ ಮಕ್ಕಳೇ, ಓದೋಣ। ಟೆಕ್ಸ್ಟ್ ಬುಕ್ ಓಪನ್ ಮಾಡಿ। खेलो कूदो स्वस्थ रहो। खेलों की दुनिया में सदा आनंद और उल्लास का वातावरण रहता है। उत्साह का शीतल समीर बहता रहता है। खेल से तन मन स्वस्थ होता है, मनोरंजन भी मिलता है। खेल कई तरह के होते हैं। साधारणतया उनके दो भेद किए जाते हैं, शारीरिक खेल और मानसिक खेल। जिन खेलों में शारीरिक श्रम अधिक करना पड़ता है उन्हें शारीरिक खेल कहा जाता है। उदाहरण के लिए कबड्डी, हॉकी, गुल्ली डंडा, क्रिकेट, कुश्ती, फुटबॉल, बैडमिंटन, तैरना, दौड़ना आदि। इसके विपरीत जिन खेलों में मानसिक श्रम अधिक होता है उन्हें मानसिक खेल कहते हैं। उदाहरण के लिए शतरंज, कैरम, पासा, बकरीबाग खेल आदि। इसी प्रकार वैयक्तिक खेल और सामूहिक खेल के रूप में भी भेद किए जा सकते हैं। व्यक्तिगत खेलों में तैरना, दौड़ना, एरोबिक्स, तीर चलाना, बिलियर्ड्स, शूटिंग, नाव चलाना, छलांग मारना आदि। सामूहिक खेल में वॉलीबॉल, क्रिकेट, फुटबॉल, कबड्डी, बैडमिंटन आदि। इसी प्रकार खेलों का और एक भेद भी है। कबड्डी, क्रिकेट, हॉकी, वॉलीबॉल आदि मैदानी आउटडोर खेल है। शतरंज, कैरम, पासा आदि घरेलू खेल इंडोर है। आजकल हमारे देश में हॉकी, क्रिकेट, बैडमिंटन, शतरंज, कुश्ती आदि खेल काफी लोकप्रिय हो रही है।
ಮಕ್ಕಳೇ ಇಲ್ಲಿವರೆಗೂ ಇರಲಿ. ನೋಡೋಣ ಹಾಗಾದ್ರೆ ಮಕ್ಕಳೇ, ನಾವು ಇಷ್ಟೆಲ್ಲ ಆಟಗಳ ಬಗ್ಗೆ ತಿಳ್ಕೊಂಡು ಹೌದಲ್ವಾ? ಹಾಗಾದ್ರೆ ನಿಮಗೂ ಸಹ ಯಾವ್ದಾದ್ರು ಒಂದೊಂದು ಆಟ ಅಂದ್ರೆ ಬಹಳ ಇಷ್ಟ ಇರುತ್ತೆ ಹೌದಲ್ವಾ? ರೇಖಾ, ನಿನಗೆ ಯಾವ ಆಟ ಅಂದ್ರೆ ಇಷ್ಟ? ತುಂಬಾ ಇಷ್ಟ. ಯಾವ ಆಟ ಆಡೋದಂದ್ರೆ ಕಬಡ್ಡಿಯನ್ನ ಆಡೋದಂದ್ರೆ ಇಷ್ಟ. ಕಬಡ್ಡಿಯಲ್ಲಿ ಎಷ್ಟು ಜನ ಪ್ಲೇಯರ್ಸ್ ಇರ್ತಾರೆ? ಎಷ್ಟು ಜನ ಇರ್ತಾರೆ? ಎಷ್ಟು ಜನ ಆಟಗಾರರು ಇರ್ತಾರೆ? ಯಾರಿಗೆ ಗೊತ್ತು? ಎಷ್ಟು ಜನ ಇರ್ತಾರಪ್ಪ? 7 ಜನ ಕಬಡ್ಡಿ ಪ್ಲೇಯರ್ ಇರ್ತಾರೆ. ಗೊತ್ತಾಯ್ತಾ? ನಾವು ಯಾವ ಆಟ ತಿಳ್ಕೊಂಡಿದೀವಿ ಆ ಆಟದ ಬಗ್ಗೆ ನಮಗೂ ಗೊತ್ತಿರಬೇಕು ವಿಷಯ. ಓಕೆನಾ? ಗೊತ್ತು. ಸಹನ, ನಿನಗೆ ಯಾವ ಆಟ ಅಂದ್ರೆ ತುಂಬಾ ಇಷ್ಟ? ವಾಲಿಬಾಲ್. ವಾಲಿಬಾಲ್ ಅಲ್ಲಿ ಎಷ್ಟು ಜನ ಪ್ಲೇಯರ್ಸ್ ಇರ್ತಾರೆ ಹಾಗಾದ್ರೆ? ವಾಲಿಬಾಲ್ ಅಲ್ಲಿ ಎಷ್ಟು ಜನ ಪ್ಲೇಯರ್ ಇರ್ತಾರೆ? ಯಾರಿಗೆ ಗೊತ್ತು? ಎಷ್ಟು ಜನ ಇರ್ತಾರಪ್ಪ? 6 ಜನ ಪ್ಲೇಯರ್ ಇರ್ತಾರೆ. ಗೊತ್ತಾಯ್ತಮ್ಮ? ನಿನಗೆ ಆಟ ಯಾವ್ದು ಇಷ್ಟ ಅಂದಾಗ ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಓಕೆನಾ? ನೆಕ್ಸ್ಟ್ ರೋಹನ್, ನಿನಗೆ ಯಾವ ಆಟ ಅಂದ್ರೆ ಇಷ್ಟ? ಕಬಡ್ಡಿ ಅಂದ್ರೆ ಇಷ್ಟ. ಕಬಡ್ಡಿಯಲ್ಲಿ ಎಷ್ಟು ಜನ ಇರ್ತಾರೆ? 7 ಜನ ಪ್ಲೇಯರ್ಸ್ ಇರ್ತಾರೆ. ಗೊತ್ತಾಯ್ತಾ? ದೀಕ್ಷಿತ್, ವಾಲಿಬಾಲ್. ವಾಲಿಬಾಲ್ ಅಂದ್ರೆ ಇಷ್ಟ ಹೌದಲ್ವಾ? ಸರ್ವಿಸ್ ಮಾಡೋರು ನಿಂತ್ಕೋ. ಸರ್ವಿಸ್ ಮಾಡೋರು ಕೋರ್ಟಿಂದ ಒಳಗಿರ್ತಾರೋ ಹೊರಗಿರ್ತಾರೋ? ಹೊರಗಿರ್ತಾರೆ. ಗುಡ್. ನೆಕ್ಸ್ಟ್ ವಾಲಿಬಾಲ್. ವಾಲಿಬಾಲ್ ಅಲ್ಲಿ ಎಷ್ಟು ಜನ ಪ್ಲೇಯರ್ಸ್ ಇರ್ತಾರೆ? 6 ಜನ ಪ್ಲೇಯರ್ಸ್ ಇರ್ತಾರೆ. ಓಕೆನಾ? ನೆಕ್ಸ್ಟ್ ವಾಲಿಬಾಲ್. ವಾಲಿಬಾಲ್ ಅಂದ್ರೆ ಇಷ್ಟ. ಸರ್ವಿಸ್ ಬಾಲ್ ನೆಟ್ಗೆ ಟಚ್ ಆದ್ರೆ ಅದು ಔಟ್ ಬಾಲ್, ಇನ್ ಬಾಲ್, ಗುಡ್ ಬಾಲ್ ಅಥವಾ ಬ್ಯಾಡ್ ಬಾಲ್ ಅಂತ. ಗುಡ್ ಬಾಲ್ ಸರ್ವಿಸ್ ಟಚ್ ಆಗಬಹುದಾ? ಸರ್ವಿಸ್ ಬಾಲ್ ನಾನು ಕೇಳ್ತಾ ಇರೋದು. ಸರ್ವಿಸ್ಗೆ ಟಚ್ ಆಗಿ ಆ ಕಡೆ ಕೋರ್ಟಿಗೆ ಹೋದ್ರೆ ಅದು ಗುಡ್ ಬಾಲ್ ಅಥವಾ ಔಟ್ ಬಾಲ್? ಗುಡ್ ಬಾಲ್. ನೆಕ್ಸ್ಟ್ ಯಾವ ಆಟ? ವಾಲಿಬಾಲ್ ಅಂದ್ರೆ ಬಹಳ ಇಷ್ಟ. ನೆಕ್ಸ್ಟ್ ಅಮೂಲ್ಯ, ಥ್ರೋಬಾಲ್. ಥ್ರೋಬಾಲ್ ಅಲ್ಲಿ ಎಷ್ಟು ಜನ ಆಟಗಾರರು ಇರ್ತಾರೆ? 9 ಜನ ಇರ್ತಾರೆ. ಹೌದಲ್ವಾ? ನೆಕ್ಸ್ಟ್ ಮೇನಕ, ಥ್ರೋಬಾಲ್ ಅಂದ್ರೆ ಬಹಳ ಇಷ್ಟ. ಓಕೆ, ಗುಡ್. ನೆಕ್ಸ್ಟ್ ದಿನೇಶ್, ಕಬಡ್ಡಿ ಇಷ್ಟ. ಕಬಡ್ಡಿಯಲ್ಲಿ ಏನಂತ ರೈಡ್ ಮಾಡ್ತೇನೆ? ರೈಡ್ ಮಾಡ್ಬೇಕಾರೆ ಕಬಡ್ಡಿ ಕಬಡ್ಡಿ ಅಂತ ರೈಡ್ ಮಾಡ್ತೇನೆ ಹೌದಲ್ವಾ? ನೆಕ್ಸ್ಟ್ ಕಬಡ್ಡಿ. ಆ ಕಡೆಯಿಂದ ನಿನಗೆ ಯಾವಾಗ ಬೋನಸ್ ಪಾಯಿಂಟ್ ಸಿಗುತ್ತೆ? ಎಷ್ಟು ಪ್ಲೇಯರ್ಸ್ ಇದ್ದಾಗ ಕಬಡ್ಡಿಯಲ್ಲಿ ಬೋನಸ್ ಪಾಯಿಂಟ್ ಸಿಗುತ್ತೆ? 6 ಜನ. 7 ಜನ ಇದ್ದಾಗ ಸಿಗಲ್ವಾ? ಹಾಗಾದ್ರೆ ಅವಾಗಲೂ ಸಹ ಸಿಗತ್ತೆ. ಓಕೆನಾ? ಹಾಗೆ ನೋಡಿ, ಆ ಯಾವ ಆಟ ನಮ್ಗೆ ಇಷ್ಟನೋ ಆ ಆಟದ ಜೊತೆಗೆ ಆ ಆಟದ ನಿಯಮಗಳನ್ನು ಸಹ ನಾವು ತಿಳ್ಕೊಂಡಿರ್ಬೇಕು. ಹೌದಲ್ಲ ಮಕ್ಕಳೇ? ಆಗ ನಿಯಮಗಳನ್ನ ತಿಳ್ಕೊಂಡಿದ್ದಾಗ ನಾವು ಆ ಆಟವನ್ನ ಕಲಿಬಹುದು, ಆಡಬಹುದು. ಆ ನಿಯಮ ಗೊತ್ತಿದ್ದಾಗ ನಾವು ಈ ತರ ತಪ್ಪಾದ ಏನಾದ್ರು ತಪ್ಪು ಮಾಡಿದಾಗ ಅಂಪೈರ್ಗಳು ನಾವು ಆಗ ಅದನ್ನ ಹೇಳ್ಬೋದು. ಹೌದಲ್ವಾ? ನಮಗೂ ಸಹ ಅದ್ರ ನಿಯಮಗಳು ಗೊತ್ತಿರಬೇಕು. ಇಲ್ಲಿ ನೋಡ್ತಾ ಹೋಗೋಣ ಮಕ್ಕಳೇ. ಹಾಗಾದ್ರೆ खेलों की दुनिया में सदा आनंद और उल्लास का वातावरण रहता है. ಯಾವಾಗಲೂ ಆಟದ ಜಗತ್ತಿನಲ್ಲಿ ಬಹಳ ಖುಷಿ ಇರುತ್ತೆ. ನಿಮಗೆಲ್ಲ ಗೊತ್ತಿದೆ. ಎಲ್ಲರಿಗಿಂತ ನಿಮಗೆ ಫೇವರೇಟ್ ಟೀಚರ್ಸ್ ಯಾರು ಅಂದ್ರೆ ಯಾರಾಗಿರ್ತಾರೆ? ಯಾರು ನಿಮ್ಮ ಫೇವರೇಟ್ ಟೀಚರ್? ಪಿ ಮಾಸ್ಟರ್. ಯಾಕೆ ಹೇಳಿ? ಬೇರೆ ಮಾಸ್ಟರ್ ಅಲ್ಲ. ಹಾಗಾಗಿ ಯಾರು ಇಷ್ಟ? ಬಹಳ ಇಷ್ಟ ಪಿ ಮಾಸ್ಟರ್ ಅಲ್ವಾ? ನಾವು ಆಟ ಆಡ್ಸಲ್ಲ, ಪಾಠಕ್ಕೆ ಮೇಷ್ಟ್ರ ಇದೀವಿ, ಅದಕ್ಕೆ ನಾವೆಲ್ಲ ಕಷ್ಟ ನಿಮಗೆ. ಹೌದಲ್ಲ? ಹೌದಾ? ಇರ್ಲಿ. ಸದಾ ಆನಂದ और उल्लास का वातावरण रहता है. ಯಾವಾಗಲೂ ಸದಾ ಆನಂದವಾಗಿ ಮತ್ತೆ ಉಲ್ಲಾಸವಾದಂತಹ ವಾತಾವರಣ ಇರುತ್ತೆ. उत्साह का शीतल समय बाहर आता है. ಯಾವಾಗಲೂ ಉತ್ಸಾಹ, ಖುಷಿ ಅನ್ನುವಂತಹ ವಾತಾವರಣದಲ್ಲಿ ನಾವಿರ್ತೀವಿ. ಆ ಮೈದಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ನಮ್ ಖುಷಿನೇ ಜಾಸ್ತಿ ಆಗತ್ತೆ. ನಾವು ಸ್ಪೋರ್ಟ್ಸಿಗೆ ಹೋಗ್ಬೇಕಂತಿದ್ದಂತೆ ಬಹಳ ಖುಷಿ. ಹೌದಲ್ಲ?
ಹೌದಲ್ವಾ? ನಾವು ಸ್ಪೋರ್ಟ್ಸ್ ಇದೆ, ಸ್ಪೋರ್ಟ್ಸ್ ಹೋಗೋಣ ಅಂದ್ರೆ ಬಹಳ ಖುಷಿ ಆಗತ್ತೆ. ಅದೇ ನಾವು ಈಗ ಯಾವ್ದಾದ್ರು ಕಾಂಪಿಟೇಷನ್ ಇದೆಯಪ್ಪ ಓದೋದ್ರದ್ದು ಹೋಗೋಣ ಅಂದ್ರೆ ಏನಾಗತ್ತೆ? ಬರ್ತೀರಾ? ಆ ಖುಷಿನೇ ಅದರಲ್ಲೂ ಇರಬೇಕು, ಓದೋದ್ರಲ್ಲೂ ಇರಬೇಕು, ಯಾವ್ದ್ರಲ್ಲಿ ಆಟ ಆಡೋದ್ರಲ್ಲೂ ಇರಬೇಕು. ಅದಕ್ಕೆ ಹೇಳ್ತಾರೆ ಸ್ವಸ್ಥ ಮನ್ ಮೇ ಸ್ವಸ್ಥ ಶರೀರ रहते हैं. ಯಾರ ಶರೀರ ಸ್ವಸ್ಥವಾಗಿರುತ್ತೆ ಅವರ ಮನಸ್ಸು ಸಹ ಸ್ವಸ್ಥವಾಗಿ ಇರುತ್ತೆ. ಓಕೆನಾ? खेल से तन मन स्वस्थ होते हैं. ಮಕ್ಕಳೇ ಗೊತ್ತಾಗಿ ಆಟ ಆಡೋದ್ರಿಂದ दोनों भी स्वस्थ होते हैं. तन और मन दोनों भी स्वस्थ रहते हैं. ಎರಡು ಸಹ ಆರೋಗ್ಯವಾಗಿರುತ್ತೆ. ಯಾವ್ಯಾವ ಅಂದ್ರೆ ಒಂದು ತನ್ ಮನ್. ತನ್ का मतलब ದೇಹ, ಶರೀರ. ಮನ್ ಅಂದ್ರೆ ಮನಸ್ಸು, ಮಸ್ತಿಷ್ಕ. ಗೊತ್ತಾಯ್ತಾ? ಈ ಎರಡು ಸಹ ಏನು ಆರೋಗ್ಯವಾಗಿರುತ್ತೆ. ಮನೋರಂಜನೆ भी मिलते हैं. ನಾವು ಆರೋಗ್ಯವಾಗಿ ಇರೋದ್ರ ಜೊತೆಗೆ ನಮ್ಗೆ ಏನ್ ಸಿಗುತ್ತೆ? ಮನೋರಂಜನ ಅಥವಾ ಖುಷಿ ಅನ್ನೋದು ಸಹ ಸಿಗುತ್ತೆ. ನೋಡೋಣ. खेल कई तरह के होते हैं. साधारणतया उनके दो भेद है. ಆಟಗಳಲ್ಲಿ ಎರಡು ರೀತಿ ಇದೆ. ಗೊತ್ತಾಯ್ತಾ? ಆಟದಲ್ಲಿ ಎಷ್ಟಿದೆ? ಎರಡು ಇದೆ. दो भेद है. दो भेद ಅಂದ್ರೆ ಎರಡು ವಿಧ. ಒಂದು ಶಾರೀರಿಕ खेल और मानसिक खेल. ಒಂದು ಯಾವುದು? ಶಾರೀರಿಕ खेल और मानसिक खेल. ನೋಡಿ ಮಕ್ಕಳೇ, ಶಾರೀರಿಕ खेल खेल में दो भेद है. ಒಂದನೇದು ಯಾವುದು? ಶಾರೀರಿಕ खेल. ಇನ್ನೊಂದು ಯಾವುದು? ಶಾರೀರಿಕ खेल ಅಂದ್ರೆ जिन खेलों में शरीर का श्रम अधिक होते हैं उसको कहते हैं शारीरिक खेल कहते हैं. ಹಾಗಾದ್ರೆ ಯಾವ ಆಟದಲ್ಲಿ ಶರೀರದ ಶ್ರಮ ಅಧಿಕವಾಗಿರುತ್ತೆ उस खेल को क्या कहते हैं? शारीरिक खेल ಅಂತ ಕರಿತೀವಿ. जिन खेलों में मन का श्रम अधिक होते हैं, जिन खेलों में मानसिक श्रम अधिक होते हैं उस खेल को कहते हैं मानसिक खेल कहते हैं. ಯಾವ ಆಟದಲ್ಲಿ ಮಸ್ತಿಷ್ಕ ಅಥವಾ ಮೆದುಳನ್ನ ಉಪಯೋಗಿಸಿ ನಾವು ಆಟ ಆಡ್ತೇವೆ ಜಾಸ್ತಿ ಅದನ್ನ ಮಾನಸಿಕ खेल ಅಂತ ಕರಿತೀವಿ. ಆ ಉದಾಹರಣೆಗೆ ಜೈಸೆ ಶತರಂಜ್, ಚೆಸ್ ನೀವೆಲ್ಲ ಆಡಿದಿರಲ್ಲಪ್ಪ. ಚೆಸ್ ಇರಬಹುದು, ಕೇರಂ ಇರಬಹುದು, ಪಾಸ ಇರಬಹುದು. ಪಾಸ ಅಂದ್ರೆ ಮಕ್ಕಳಿಗೆ ಗೊತ್ತಾಗ್ಲಿ ಪಗಡೆ. ಗೊತ್ತಾಯ್ತಾ? ಆ ಪಗಡೆ ಆಟ. ಈ ಎಲ್ಲ ಆಟಗಳು ಮಾನಸಿಕ ಆಟಗಳಾಗಿದ್ದಾವೆ, ಶಾರೀರಿಕ खेल. ನೋಡ್ತಾ ಹೋಗೋಣ. ಈಗ ನಾನು ಉದಾಹರಣೆ ತೋರಿಸ್ತೀನಿ. ಯಾವುದು ಇಲ್ಲಿ ಹೇಳಿದೀವಿ ಯಾವ್ಯಾವ ಅಂತ? ಯಾವುದು? ಕಬಡ್ಡಿ, ಹಾಕಿ, ಕುಸ್ತಿ. ಇವೆಲ್ಲ ಎಂತವು? ಶಾರೀರಿಕ. ನೋಡಿ, ಇದು ವಾಲಿಬಾಲ್, ಇದು ಸಹ ಶಾರೀರಿಕ खेल. ಇದೆಂತ खेल ಆಗ್ತವೆ? ಶಾರೀರಿಕ. ಶರೀರದ ಶ್ರಮವನ್ನ ಉಪಯೋಗಿಸಿ ಆಟ ಆಡುವಂತಹ ಆಟವನ್ನು ನಾವೇನಂತೀವಿ? ಶಾರೀರಿಕ ಏನು खेल ಅಂತ ಕರಿತೀವಿ. ಹೌದಲ್ವಾ? ಇದು ಎಂತ ಬಾಲ್? ಇದೇ ರೀತಿ ಇನ್ನೊಂದು ಬಾಲ್ ಇರುತ್ತಲ್ಲ, ಅದೇನಂತೀವಿ? ಥ್ರೋ ಬಾಲ್. ಗೊತ್ತಾಯ್ತಾ? ವಾಲಿಬಾಲ್ ಅಲ್ಲಿ ಎಷ್ಟು ಜನ ಪ್ಲೇಯರ್ಸ್? 6 ಜನ. ಇದು ಥ್ರೋ ಬಾಲ್ ಅಲ್ಲಿ ಎಷ್ಟು ಜನ? 9 ಜನ ಇರ್ತಾರೆ. ಹೌದಲ್ವಾ? ಆ ವಾಲಿಬಾಲ್ ಥ್ರೋ ಬಾಲ್ ಏನ್ ಡಿಫರೆನ್ಸ್ ಇದೆ? ವಾಲಿಬಾಲ್ ಅಲ್ಲಿ ಥ್ರೋ ಬಾಲ್ ಅಲ್ಲಿ ಹಿಡಿದು ಏನನ್ನ ಹಾಕೋದು? ಬಾಲನ್ನ ಎಸೆಯೋದು. ಇಲ್ಲಿ ವಾಲಿಬಾಲ್ ಅಲ್ಲಿ ಹಿಡಿಯಂಗಿಲ್ಲ. ಹಿಡಿದ್ರೆ ಏನಾಯ್ತು? ಔಟ್. ಹೌದಲ್ವಾ? ಏನಿದ್ರು ಬಾಲನ್ನ ಪಾಸ್ ಮಾಡ್ತಾ ಇರಬೇಕು. ಪಾಸ್ ಅಂದ್ರೆ ಯಾವಾಗಲೂ ಆ ಬಾಲ್ ನಿಲ್ಲೋಂಗಿಲ್ಲ. ಗೊತ್ತಾಯ್ತಾ? ಅದೇ ಥ್ರೋ ಬಾಲ್ ಆದ್ರೆ ಈಗ ತಂದು ಈಗ ಹಾಕ್ತೀವಿ. ವಾಲಿಬಾಲ್ ಆದ್ರೆ ಏನ್ ಮಾಡ್ತೀವಿ? ಹೀಗೆ ಆಗ್ತಾ ಹೋಗ್ತೀವಿ. ಹೌದಲ್ವಾ? ವಾಲಿಬಾಲ್ ಅನ್ನ ಆಡ್ತಾ ಹೋಗ್ತೀವಿ. ಇದೆಯಲ್ಲ, ಗೊತ್ತಿದೆಯಲ್ಲ ವಾಲಿಬಾಲ್? ಆಡಕ್ ಬರತ್ತಾ ಎಲ್ಲರಿಗೂ? ಗೊತ್ತಿರ್ಲಿ. ಈ ವಾಲಿಬಾಲ್ ಅಲ್ಲಿ ನೀವು ಎಷ್ಟು ಜನ ಇರ್ತಾರೆ ಪ್ಲೇಯರ್ಸ್? 6 ಜನ. ಸರ್ವಿಸ್ ಅನ್ನ ಯಾವಾಗ ಮಾಡ್ತೀವಿ ನಾವು? ಕೋರ್ಟಿನಿಂದ ಹೊರಗಡೆಯಿಂದ ಸರ್ವಿಸ್ ಅನ್ನ ಮಾಡ್ತೀವಿ. ಹೌದಲ್ವಾ? ಇದನ್ನ ವಾಲಿಬಾಲ್ ಅಂತ ಕರೀತಾರೆ. ಇದು ಒಂದು ಎಂತ ಆಟ? ಶಾರೀರಿಕ खेल. ಇದು ಎಂತ ಆಟ? ಶಾರೀರಿಕ खेल. ಶಾರೀರಿಕ खेल ಅಂದ್ರೆ ಗೊತ್ತಾಯ್ತು ನಿಮಗೆ? ಶರೀರದ ಶ್ರಮವನ್ನ ಅಧಿಕವಾಗಿ ಉಪಯೋಗಿಸಿಕೊಂಡು ಆಡುವಂತಹ ಆಟವನ್ನ ಏನಂತೀವಿ? ಶಾರೀರಿಕ खेल. ಅದೇ ರೀತಿ ಕಬಡ್ಡಿಯಲ್ಲಿ ಅದು ಸಹ, ಕಬಡ್ಡಿಯೂ ಸಹ ಎಂತದ್ದು? ಶಾರೀರಿಕ खेल. ಅದೇ ರೀತಿ ಬ್ಯಾಡ್ಮಿಂಟನ್ ಅಲ್ಲಿ ಎಷ್ಟು ಜನ ಪ್ಲೇಯರ್ಸ್ ಇರ್ತಾರೆ? ಒಂದ್ ಕಡೆ 5 ಜನ ಪ್ಲೇಯರ್ಸ್ ಇರ್ತಾರೆ.
ಗೊತ್ತಾಯ್ತಾ? ಎಷ್ಟು ಜನ ಇರ್ತಾರೆ? 5 ಜನ ಪ್ಲೇಯರ್ಸ್ ಇರ್ತಾರೆ. ಶಟಲ್ ಅಲ್ಲಿ ಎಷ್ಟು ಜನ ಇರ್ತಾರೆ? 2 ಜನ. ಅದರಲ್ಲಿ ಸಿಂಗಲ್ ಇದೆ, ಡಬಲ್ ಇದೆ. ಗೊತ್ತಾಯ್ತಾ? ಒಬ್ರು ಸಹ ಆಡಬಹುದು, ಡಬಲ್ ಅಂದ್ರೆ ಇಬ್ರು ಸಹ ಆಡುವಂತದ್ದು. ಇಲ್ಲಿ 5 ಜನ ಆಡುವಂತಹ ಬಾಲ್ ಬ್ಯಾಡ್ಮಿಂಟನ್ ಗೊತ್ತಿದೆಯಲ್ಲ? ಬಾಲ್ ಬ್ಯಾಡ್ಮಿಂಟನ್ ಬ್ಯಾಟ್ ನೋಡಿದಿರಲ್ಲ? ಇದಕ್ಕೆ ಬಾಲ್ ತಗೊಂಡು ಆಡುವಂತದ್ದನ್ನ ಏನಂತೀವಿ? ಬಾಲ್ ಬ್ಯಾಡ್ಮಿಂಟನ್ ಅಂತ ಕರೀತೀವಿ. ಓಕೆನಾ? ಇದು ಬಾಲ್ ಬ್ಯಾಡ್ಮಿಂಟನ್. ಓಕೆ ಮಕ್ಕಳ? ಹೀಗೆ ಕಬಡ್ಡಿ ಇರ್ಬೋದು, ಕುಸ್ತಿ ಇರ್ಬೋದು, ಹಾಕಿ ನೋಡಿದೀರಾ? ಹಾಕಿದು ಬ್ಯಾಟ್ ಇರುತ್ತೆ, ಅದ್ರದ್ದು ಸಹ ಬ್ಯಾಟ್ ಅಂತಾನೆ ಕರಿತೀವಿ. ಆ ಬ್ಯಾಟ್ ಅನ್ನ ಇಲ್ಲಿ ಬಾಲ್ ಅನ್ನ ಏನ್ ಮಾಡ್ಕೊಂತ ಹೋಗೋದು? ತಳ್ಕೊಂತ ಹೋಗೋದು, ತಳ್ಕೊಂತ ಹೋಗಿ ಹೊಡೆಯುವಂತದ್ದು. ಓಕೆನಾ? ಹಾಗೆ ಥ್ರೋ ಬಾಲ್ ಗೊತ್ತಿದೆಯಾ? ಫುಟ್ಬಾಲ್ ಕಾಲಲ್ಲಿ ಆಡ್ತೀವಿ, ವಾಲಿಬಾಲ್ ಕೈಯಲ್ಲಿ. ಗೊತ್ತಿರ್ಲಿ, ಅದು ಬಾಲೆ ಇದು ಬಾಲೆ. ಅಲ್ಲಿ ಕೈಯನ್ನು ಮುಟ್ಟಂಗಿಲ್ಲ, ಇಲ್ಲಿ ಕಾಲು ಮುಟ್ಟಂಗಿಲ್ಲ. ವಾಲಿಬಾಲ್ ಮುಟ್ಬೋದು ಯಾವಾಗ? ಸಮಯ ಇದ್ದಾಗ. ಯಾವ ಸಮಯ? ನಮಗೆ ಕೈಯಾಗ ಆಡಕ್ ಆಗಿಲ್ಲ ಅಂತ ಕಾಲಲ್ಲಿ ಕೊಡ್ಬೋದು. ಗೊತ್ತಿದೆಯಲ್ವಾ? ಅದು ಬಾಲ್ ಇಸ್ ಎಲಿಜಿಬಲ್, ಬಾಲ್ ಇಸ್ ಫುಟ್ಬಾಲ್ ಆದ್ರೂ ಕಾಲಲ್ಲಿ ಆಡುವೆ. ಗೊತ್ತಾಯ್ತಾ? ಆದರೆ ಫುಟ್ಬಾಲ್ ಅಲ್ಲಿ ಯಾರನ್ನ ಕೈಯಲ್ಲಿ ಮುಟ್ಟಂಗೆ ಇಲ್ಲ, ಕಾಲಲ್ಲೇ ಆಡ್ಬೇಕು. ನೋಡಿದಿರಲ್ವಾ? ಫುಟ್ಬಾಲ್ ಅದಕ್ಕೆ ಹೇಳಿದ್ದಾರೆ ಫುಟ್ಬಾಲ್. ಫುಟ್ ಅಂದ್ರೆ ಅಂತ ಕಾಲು, ಫುಟ್. ಗೊತ್ತಾಯ್ತಲ್ಲ? ಹಾಗಾಗಿ ಅದು ಫುಟ್ಬಾಲ್ ಅಂತ ಕರಿತೀವಿ. ಈಗ ಗೊತ್ತಾಯ್ತು ನಿಮ್ಗೆ ಈ ಆಟಗಳ ಬಗ್ಗೆ, ಶಾರೀರಿಕ ಕ್ರೀಡೆಗಳ ಬಗ್ಗೆ. ಕಬಡ್ಡಿ, ಹಾಕಿ, ಕುಸ್ತಿ, ಈ ಯಾವುದು ವಾಲಿಬಾಲ್ ಇರ್ಬೋದು, ಬಾಲ್ ಬ್ಯಾಡ್ಮಿಂಟನ್ ಇರ್ಬೋದು. ಗೊತ್ತಾಯ್ತಲ್ಲ ಮಕ್ಕಳೇ? ಇದನ್ನೇನಂತೀವಿ? ಶಾರೀರಿಕ ಖೇಲ್ ಅಂತ ಕರಿತೀವಿ. ಎಂತ ಖೇಲು? ಶಾರೀರಿಕ ಖೇಲ್. ಇದನ್ನ ಶಾರೀರಿಕ ಖೇಲ್. ಇನ್ನೊಂದು ಯಾವುದು? ಮಾನಸಿಕ ಖೇಲ್. मकड़ा असावे जिन खेलों में शरीर का श्रम अधिक रहता है उसको क्या कहते हैं? शारीरिक खेल। जिन खेलों में मानसिक अथवा मस्तिष्क का श्रम ज्यादा रहता है उसको कहते हैं मानसिक खेल. ಈಗ ಮಾನಸಿಕ खेलಗಳು ಯಾವ್ಯಾವು ಅಂದ್ರೆ ಕೇರಂ, ಶತರಂಜ್ और पासा. ಇಲ್ಲಿ ನೋಡಿ ಮಕ್ಕಳೇ, ಶತರಂಜ್ ಅಂದ್ರೆ ಚೆಸ್ ನೋಡಿದಿರಲ್ವಾ? ಚೆಸ್ ಅನ್ನ ಆಟ ಆಡ್ತೀವಿ, ಹೌದಲ್ವಾ? ಅಲ್ಲಿ ನಮ್ಮ ಶರೀರದ ಶ್ರಮ ಕಡಿಮೆ ಇರುತ್ತೆ, ತಲೆ ಓಡಿಸ್ಬೇಕಲ್ಲಿ, ಹೌದಲ್ವಾ? ತಲೆ ಓಡಿಸಿ ಆಟವನ್ನ ಆಡುವಂತದಕ್ಕೆ ಏನಂತೀವಿ? ಅದು ಮಾನಸಿಕ ಖೇಲ್ ಅಂತ ಕರಿತೀವಿ. ಕೇರಂ ಇರ್ಬೋದು, ನೀವು ನೋಡಿದ್ದೀರ, ಹೌದಲ್ವಾ? ಕೇರಂ ಎಷ್ಟು ಜನ ಆಡುವಂತದ್ದು? 4. ಇಬ್ರು ಆಡಂಗಿಲ್ವಾ? ಆಡ್ಬೋದಲ್ವಾ? ಇಬ್ರು ಸಹ ಆಡ್ಬೋದು, 4 ಜನರು ಸಹ ಆಡ್ಬೋದು, ಹೌದಲ್ವಾ? ಇದರಲ್ಲಿ ಪಾನ್ ಎಷ್ಟು ಇರ್ತವೆ ಗೊತ್ತಿದೆಯಾ? ಬ್ಲಾಕ್ ಇರ್ತವೆ, ವೈಟ್ ಇರ್ತವೆ, ನೋಡಿದ್ದೀರಾ? ಆಮೇಲೆ ಒಂದು ರೆಡ್ ಪಾನ್ ಇರುತ್ತೆ, ಹೌದಲ್ವಾ? ಒಂದು ಏನಿದೆ ಹೊಡೆಯೋದಕ್ಕೆ ಸ್ಟ್ರೈಕರ್ ಇರುತ್ತೆ, ಹೌದಲ್ವಾ? ಸ್ಟ್ರೈಕರ್ ಅಲ್ಲಿ ನಿಮಗೆ ಗೊತ್ತಿದೆಯಾ ರೆಡ್ ಪಾನ್ ಎಷ್ಟು ಬೆಲೆ ಮಾಡುತ್ತೆ ಅಂತ? ಎಷ್ಟು? 25. ವೈಟ್ 10, ಬ್ಲಾಕ್ 5, ಹೌದಲ್ವಾ? ಇದ್ರ ಮೇಲೆ ನಾವು ಆಟ ಆಡ್ತೀವಿ, ಹೌದಲ್ವಾ? ನಿಮ್ಗೆಲ್ಲ ಗೊತ್ತಿರಲಿ ಮಕ್ಕಳೇ, ಇದು ಎಂತದ್ದು? ಕೇರಂ ಬೋರ್ಡ್. ಇದೇನು? ಕೇರಂ ಬೋರ್ಡ್. ಓಕೆನಾ? ಇದನ್ನ ಬಳಸ್ಬಿಟ್ಟು ನಾವು ಮನೆಯಲ್ಲಾದ್ರೂ ಒಳಗಡೆ ನಾವು ಕೂತ್ಕೊಂಡು ಆಡ್ಬೋದು, ಹೌದಲ್ವಾ? ಮನೆ ಒಳಗಡೆ ಆದ್ರೂ ಆಡ್ಬೋದಲ್ವಾ? ಇದನ್ನೇನು ಹೊರಗೆ ಆಡ್ಬೇಕಂತ ಏನಿಲ್ಲ, ಹೌದಲ್ವಾ? ಒಳಗಾದ್ರೂ ಆಟವನ್ನ ಆಡ್ಬೋದು. ಇವನ್ನೆಲ್ಲ ಏನಂತ ಕೇರಮನ್ನ, ಇವೆಲ್ಲ ಎಂತವು? ಮಾನಸಿಕ ಕ್ರಿಯೆ. ಇವೆಂತದ್ದು? ಮಾನಸಿಕ ಕ್ರಿಯೆ. ಇದು ಅದ್ರ ಜೊತೆಗೆ ಚೆಸ್ ಇರ್ಬೋದು, ಅದು ಸಹ ಎಂತದ್ದು? ಮಾನಸಿಕ ಖೇಲ್ ಅಂತ ಕರಿತೀವಿ. ಅದಾದ್ಮೇಲೆ ಮತ್ತೆ ಶಾರೀರಿಕ ಮಾನಸಿಕ ಖೇಲ್ ಬಗ್ಗೆ ನಾವು ತಿಳ್ಕೊಂಡಾಯ್ತು. ಅದಾದ್ಮೇಲೆ ನೆಕ್ಸ್ಟ್ ನಾವು ಬರೋಣ, ಈ ಆಟಗಳನ್ನ 2 ರೀತಿಯಲ್ಲಿ ಮಾತಾಡಬಹುದು. ಯಾವ ರೀತಿಯಲ್ಲಿ? ವೈಯಕ್ತಿಕ ಖೇಲ್ और ಸಾಮೂಹಿಕ ಖೇಲ್ ಅಂತ. ಗೊತ್ತಾಯ್ತಾ? 2 ರೀತಿಯಲ್ಲಿ ಆಟವನ್ನು ಆಡಬಹುದು. ಒಂದು ಯಾವುದು? ವೈಯಕ್ತಿಕ ಖೇಲ್.
ವೈಯಕ್ತಿಕ खेल ಯಾವ ಅಂದ್ರೆ ತೈರ್ನ ದೌಡ್ನ ಇನ್ನು ಮುಂತಾದವು. ಸಾಮೂಹಿಕ खेलಲ್ಲಿ ವಾಲಿಬಾಲ್ ಇರಬಹುದು, ಕಬಡ್ಡಿ ಇರಬಹುದು, ಇವೆಲ್ಲ ಸಾಮೂಹಿಕ खेलಲ್ಲಿ ಬರ್ತವೆ. ಗೊತ್ತಾಯ್ತಾ ಮಕ್ಕಳ? ಇಲ್ಲಿ ನೋಡಿ ವೈಯಕ್ತಿಕ खेल ಮತ್ತೆ ಸಾಮೂಹಿಕ खेल. ಹಾಗಾದ್ರೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ವೈಯಕ್ತಿಕ ಅಂದ್ರೆ ಇಂಡಿವಿಜುವಲ್, ಒಬ್ಬರೇ ಆಟ ಆಡೋದಕ್ಕೆ ಏನಂತೀವಿ ವೈಯಕ್ತಿಕ. ಸಾಮೂಹಿಕ ಅಂದ್ರೆ ಸಮೂಹ. ಸಾಮೂಹಿಕ ಅಂದ್ರೆ ಏನಂತ? ಸಮೂಹ. ಸಮೂಹ ಅಂದ್ರೆ ಏನು? ಗ್ರೂಪ್, ಗುಂಪು. ಸಾಮೂಹಿಕ ಅಂದ್ರೆ ಸಮೂಹ ಅಥವಾ ಗುಂಪು ಆಟಗಳು ಅಂತ ಕರಿತೀವಿ. ಗೊತ್ತಾಯ್ತಾ? ಗ್ರೂಪ್ ಇವೆಂಟ್ಸ್ ಅಂತ ಕರಿತೀವಿ. ಗುಂಪಾಗಿ ಆಡುವಂಥದ್ದು. ಅವರಿಗೆ ವಾಲಿಬಾಲ್ ಇರ್ಬೋದು, ಕಬಡ್ಡಿ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಇವೆಲ್ಲವೂ ಏನಂತೀವಿ ಸಾಮೂಹಿಕ खेल ಅಂತ ಕರಿತೀವಿ. ವೈಯಕ್ತಿಕ खेलಲ್ಲಿ ಟೈರ್ನ, ದೌಡ್ನ ಇನ್ನು ಮುಂತಾದವುಗಳು ಎಲ್ಲ ವೈಯಕ್ತಿಕ. ಹಾಗಾದ್ರೆ ಮಕ್ಕಳೇ ಗೊತ್ತಾಗ್ಲಿ, ಒಬ್ಬರೇ ಆಟ ಆಡೋದಕ್ಕೆ ಏನಂತೀವಿ ವೈಯಕ್ತಿಕ खेल. ಎಲ್ಲ ಜೊತೆಯಲ್ಲಿ ಆಡೋದಕ್ಕೆ ಏನಂತೀವಿ ಸಾಮೂಹಿಕ खेल ಅಂತ ಕರಿತೀವಿ. ಹೌದಲ್ವಾ? ನಿಮಗೆಲ್ಲ ಯಾವ ಆಟ ಇಷ್ಟ? ಗ್ರೂಪ್ ಇವೆಂಟ್ಸ್ ಆಟ ಅಥವಾ ವೈಯಕ್ತಿಕ ಆಟಗಳು ಇಷ್ಟ? ಗ್ರೂಪ್ ಅಲ್ಲಿ ಅವರೇ ಆಡೋದು ಇಷ್ಟ. ಹಾಗಾದ್ರೆ ಓಡೋದಂದ್ರೆ ರನ್ನಿಂಗ್ ರೇಸ್ ಇಷ್ಟ ಇಲ್ವಾ? ರನ್ನಿಂಗ್ ರೇಸ್ ಓಡೋದಂದ್ರೆ ಇಷ್ಟ ಇಲ್ವಾ? ನಿಮಗೆ ಯಾವ ಆಟ ನೋಡೋದಂದ್ರೆ ಇಷ್ಟ? ಆಡೋದಲ್ಲ, ಈಗ ಯಾವ ಆಟ ನೋಡೋದಂದ್ರೆ ಇಷ್ಟ? ಯಾವ ಪ್ಲೇಯರ್ ಇಷ್ಟ ನಿಮಗೆ? ಕಬಡ್ಡಿ ನೋಡೋದಂದ್ರೆ ಬಹಳ ಇಷ್ಟ, ಪ್ರೋ ಕಬಡ್ಡಿ ಅಲ್ಲಮ್ಮ. ನೆಕ್ಸ್ಟ್ ಕ್ರಿಕೆಟ್ ಯಾರು ನೋಡಲ್ವಾ? ಯಾರು ಇಷ್ಟ ಕ್ರಿಕೆಟ್ ನಲ್ಲಿ? ಯಾರು? ವಿರಾಟ್ ಕೊಹ್ಲಿ ಅಂದ್ರೆ ಬಹಳ ಇಷ್ಟ. ಆಮೇಲೆ ಯಾವುದು? ರಾಹುಲ್. ಆಮೇಲೆ ಧೋನಿ ರಿಟೈರ್ಮೆಂಟ್ ಅನ್ನು ತಗೊಂಡ್ಬಿಟ್ಟ. ಗೊತ್ತಾಯ್ತಾ? ಆಮೇಲೆ ಅವೇ ಎರಡಲ್ಲ ಇಷ್ಟ, ಕಬಡ್ಡಿ ಮತ್ತೆ ಕ್ರಿಕೆಟ್. ಇನ್ಯಾವ ಇಷ್ಟ ಇಲ್ಲ ನಮಗೆ? ವಾಲಿಬಾಲ್ ಅದು ಸಹ ಇಷ್ಟನಾ? ಯಾಕಂದ್ರೆ ಇವು ಟೆಲಿಕಾಸ್ಟ್ ಆಗ್ತವೆ. ಟೆಲಿಕಾಸ್ಟ್ ಅಂದ್ರೆ ನಾವು ಮನೆಯಲ್ಲೇ ಕುತ್ಕೊಂಡು ನೋಡ್ಬೋದು. ಹೌದಲ್ವಾ? ಹಾಗಾಗಿ ವೈಯಕ್ತಿಕ ಮತ್ತು ಸಾಮೂಹಿಕ ಆಟಗಳ ಬಗ್ಗೆ ಗೊತ್ತಾಯ್ತು. ಅವು ವೈಯಕ್ತಿಕ ಸ್ವಿಮ್ ಮಾಡ್ತಾರೆ ಒಬ್ರೇ, ಟ್ರೈನ್ ಅಂದ್ರೆ ಸ್ವಿಮ್ ಮಾಡೋದು, ಈಜಾಡೋದು. ಈಜನ್ನ ಆಡ್ತಾರೆ ಒಬ್ರೇ ಈಜಾಡ್ಬೋದು. ಹೌದಲ್ಲ? ಅದಕ್ಕೆ ಗ್ರೂಪ್ ಬೇಕಾಗಿಲ್ಲ. ದೌಡ್ನ ರನ್ನಿಂಗ್ ರೇಸ್, ಹೌದಲ್ವಾ? ರನ್ನಿಂಗ್ ರೇಸ್ ಸಹ ಒಬ್ರೇ ಸಹ ಓಡ್ಬೋದು. ಹೌದಲ್ಲಪ್ಪ? ಅದೇ ರೀತಿ ಸಾಮೂಹಿಕ खेलಲ್ಲಿ ವಾಲಿಬಾಲ್ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಕಬಡ್ಡಿ ಇರ್ಬೋದು, ನೀವೆಲ್ಲ ನೋಡಿದಿರಲ್ಲ. ಆ ರೀತಿ ಇರೋದನ್ನ ಸಾಮೂಹಿಕ खेल ಅಂತಲೂ ಸಹ ಕರೀತಾರೆ. ಈಗ ನೋಡಿ, ವೈಯಕ್ತಿಕ खेल ಆಯ್ತು, ಸಾಮೂಹಿಕ खेल ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದ್ ತರ ಇದಾವೆ, ನೋಡೋಣ. मैदानी खेल और घरेलू खेल. मैदानी खेल और घरेलू खेल. मैदानी खेल और घरेलू खेल. मैदानी खेल ಅಲ್ಲಿ ಕಬಡ್ಡಿ, ಹಾಕಿ, ಕ್ರಿಕೆಟ್. घरेलू खेल ಅಲ್ಲಿ ಶತರಂಜ್, ಕೇರಂ ಇನ್ನು ಮುಂತಾದವು. ನೋಡಿ ಇಲ್ಲಿ ಬರ್ದಿದೆ ಮಕ್ಕಳೇ. मैदानी खेल ಅಲ್ಲಿ ಯಾವ್ಯಾವಂದ್ರೆ ಕಬಡ್ಡಿ, ಹಾಕಿ, ಕ್ರಿಕೆಟ್. घरेलू खेल ಅಲ್ಲಿ ಶತರಂಜ್, ಕೇರಂ, ಪಾಸ. ಹಾಗಾದ್ರೆ ಹೇಳ್ತಾ ಹೋಗ್ತೀವಿ ಮಕ್ಕಳೇ. मैदानी खेल ಅಂದ್ರೆ ಮೈದಾನದಲ್ಲಿ ಆಟ ಆಡುವಂತದ್ದು, ಔಟ್ಡೋರ್ ಗೇಮ್ಸ್ ಅಂತೀವಿ. ಏನಂತೀವಿ? ಔಟ್ಡೋರ್ ಗೇಮ್ಸ್. ಇದನ್ನ ಇದು ಇಂಡೋರ್ ಗೇಮ್ಸ್. ಗೊತ್ತಾಯ್ತೇ? ಔಟ್ಡೋರ್ ಗೇಮ್ಸ್, ಇಂಡೋರ್ ಗೇಮ್ಸ್. ಔಟ್ಡೋರ್ ಅಂದ್ರೆ ಮೈದಾನದಲ್ಲಿ ಆಟ ಆಡುವಂತದ್ದು.
ಗೊತ್ತಾಯ್ತಾ? ನಾವು ಶಾಲೆ ಒಳಗೆ ಆಡ್ತಾ ಇಲ್ಲ, ಶಾಲೆ ಹೊರಗೆ ಆಡ್ತೀವಿ. ಕಬಡ್ಡಿ ಯಾರು ಆಡ್ತೀರಾ? ಶಾಲೆ ಒಳಗಡೆ, ಶಾಲೆಯಿಂದ ಹೊರಗಡೆ ಮೈದಾನದಲ್ಲಿ ಆಟ ಆಡುವಂಥದ್ದು. ಹಾಕಿ ಇರ್ಬೋದು ಮೈದಾನದಲ್ಲಿ, ಕ್ರಿಕೆಟ್ ಇರ್ಬೋದು ಮೈದಾನದಲ್ಲಿ ಆಡ್ತೀವಿ. ಅದೇ ರೀತಿ ಗರೇಲು ಖೇಲ್ ಅಂದ್ರೆ ಮನೆ ಒಳಗೆ ಕೂತ್ಕೊಂಡು ಆಡುವಂಥದ್ದು. ಸ್ಟೇಡಿಯಂ, ಇಂಡೋರ್ ಸ್ಟೇಡಿಯಂ ನೀವು ನೋಡ್ಬೋದು. ದೊಡ್ಡ ದೊಡ್ಡ ನಗರಗಳಿಗೆ ಹೋದಂತ ಸಂದರ್ಭದಲ್ಲಿ ಎರಡು ತರ ಸ್ಟೇಡಿಯಂ ನೋಡ್ಬೋದು, ಹೌದಲ್ವಾ? ಔಟ್ಡೋರ್ ಸ್ಟೇಡಿಯಂ, ಇಂಡೋರ್ ಸ್ಟೇಡಿಯಂ. ಬೆಂಗಳೂರಲ್ಲಿ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ, ಅದು ಕ್ರಿಕೆಟ್ ಆಡುವಂಥದ್ದು. ಅದೆಂತದ್ದು? ಔಟ್ಡೋರ್. ಕಂಠೀರವ ಸ್ಟೇಡಿಯಂ ಅಂತ ಒಂದಿದೆ, ಗೊತ್ತಿರಲಿ, ಓಕೆನಾ? ಅದು ಇಂಡೋರ್ ಆಡುವಂತ ಗೇಮ್ಸ್, ಗೊತ್ತಾಯ್ತಾ? ಈಗ ನೀವು ನೋಡಿ, ಕೆಲವಷ್ಟನ್ನ ಇಂಡೋರ್ ಅಲ್ಲೇ ಕುತ್ಕೊಂಡು ಆಡಬೇಕು, ಅವು ಔಟ್ಡೋರ್ ಆಡಕ್ ಆಗಲ್ಲ, ಗೊತ್ತಾಯ್ತಿರ್ಲಿ. ಫಾರ್ ಎಕ್ಸಾಂಪಲ್ ಶಟಲ್ ಅಷ್ಟೇ. ಶಟಲ್ ಏನ್ ಮಾಡ್ತಾ ಇದ್ರು, ಮೊದಲು ಹೊರಗೆ ಆಡ್ತಾ ಇದ್ರು. ಹೊರಗೆ ಗಾಳಿಗೆ ಅದು ನಾವು ಹೊಡೆದ್ರೆ ಅದೇ ಒಂದ್ ಕಡೆಗೆ ಹೋಗುತ್ತೆ, ಹೌದಲ್ವಾ? ಅವನ್ನ ಏನ್ ಮಾಡಿದ್ರೆ ಈಗ ಒಳಗಡೆ ಆಡುವಂತ ರೀತಿಯಲ್ಲಿ ಮಾಡಿದ್ದಾರೆ. ನೀವು ಮನೆ ಒಳಗೆ ಕುತ್ಕೊಂಡು ಆಡ್ಬೋದು ಅಥವಾ ಎಲ್ಲರೂ ಕುತ್ಕೊಂಡು ಆಡ್ಬೋದು. ಕೇರಮ್ಮ, ಚೆಸ್, ಹೌದಲ್ಲಪ್ಪ? ಅದಕ್ಕೆ ಏನಂತೀವಿ? ಇಂಡೋರ್ ಗೇಮ್ ಅಥವಾ ಗರೇಲು. ಗರ್ ಅಂದ್ರೆ ಏನಂತ? ಮನೆ. ಗರ್ ಅಂದ್ರೆ ಏನಂತ? ಮನೆ. ಮನೆಯಲ್ಲೇ ಆಡುವಂತ ಆಟಗಳು ಇವು, ಗೊತ್ತಾಯ್ತಾ? ಈ ಚೆಸ್ ಇರ್ಬೋದು, ಕೇರಂ ಇರ್ಬೋದು. ಇದಕ್ಕೆ ಜಾಸ್ತಿ ಜನ ಇಲ್ಲ ಅಂದ್ರೂ ಸಹ ಆಡ್ಬೋದು. ಇವೆಲ್ಲಕ್ಕೂ ಜಾಸ್ತಿ ಜನ ಇರ್ತಾರೆ, ಹೌದಲ್ವಾ? ಇವಕ್ಕೆಲ್ಲ ಕನಿಷ್ಠ 6 ಜನ, 8 ಜನ, 10 ಜನ, ಹೀಗೆ ಸಂಖ್ಯೆ ಜಾಸ್ತಿ ಇರ್ಬೇಕು. ಇದಕ್ಕೆ ಇಬ್ಬರಿದ್ರು ಸಾಕು, 4 ಜನ ಇದ್ರು ಸಾಕು, ಹೌದಲ್ಲ? ಯಾವ್ದು ಈ ರೀತಿಯ ಆಟಗಳನ್ನ, ಗರೇಲು ಖೇಲ್ಗಳನ್ನ ಆಡಬಹುದು. ಹೀಗೆ ಇಂಡೋರ್ ಔಟ್ಡೋರ್ ಗೇಮ್ಗಳ ಬಗ್ಗೆ ನೆನಪಿಕೊಳ್ಳುತ್ತಾರೆ, ಹೌದಲ್ವಾ? ನೆಕ್ಸ್ಟ್ ಈ ಗೇಮ್ಗಳ ಬಗ್ಗೆ ಬಹಳ ಈಗ ನಮ್ಮ ಭಾರತ ದೇಶದಲ್ಲಿ ಬಹಳ ಪ್ರಚಲಿತವಾಗಿರುವಂತಹ ಆಟಗಳು ಯಾವ್ಯಾವ ಅಂದ್ರೆ ಹಾಕಿ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಕಬಡ್ಡಿ ಇರ್ಬೋದು, ಹೌದಲ್ವಾ? ಈ ಆಟಗಳು ಬಹಳ ಪ್ರಚಲಿತವಾಗಿರುವಂತಹ ಆಟಗಳಾಗಿವೆ. ಇಷ್ಟು ಈ ಪಾಠದ ಬಗ್ಗೆ ನಿಮಗೆ ಸಾರಾಂಶ ಗೊತ್ತಾಯ್ತಲ್ಲ? ನಾವು ಎರಡು ರೀತಿಯಲ್ಲಿದೆ, ಒಂದು ಶಾರೀರಿಕ, ಒಂದು ಮಾನಸಿಕ, ಇನ್ನೊಂದು ವೈಯಕ್ತಿಕ ಖೇಲ್ ಮತ್ತೆ ಸಾಮೂಹಿಕ ಖೇಲ್, ಮತ್ತೆ ಮೈದಾನಿ ಖೇಲ್, ಗರೇಲು ಖೇಲ್. ಈ ರೀತಿಯ ಭಾಗಗಳನ್ನು ಮಾಡಿಕೊಂಡು ಆಟವನ್ನು ಆಡ್ತಾ ಇದ್ದೀವಿ, ಓಕೆನಾ? ಇದು ಈ ಪಾಠದ ಬಗ್ಗೆ ಇರುವಂತಹ ಸಾರಾಂಶ. ಏನಾದ್ರು ಡೌಟ್ಸ್ ಇದೆಯಾ? ಎನಿ ಡೌಟ್ಸ್? ನೋಡೋಣ. ಹಾಗಾದ್ರೆ ಈಗ ಪ್ರಶ್ನೆ ಕೇಳೋಣ, ಹೌದಲ್ವಾ? ಕೇಳಲ್ಲಿ 2 ರೀತಿ ಇದಾವೆ, ಯಾವ್ಯಾವ? ಯಾರು ಹೇಳ್ತೀರಾ? ಹೇಳೋಣ. ವೆರಿ ಗುಡ್. ಶಾರೀರಿಕ ಖೇಲ್, ಮಾನಸಿಕ ಖೇಲ್. ಅಮೂಲ್ಯ, ಶಾರೀರಿಕ ಖೇಲ್ಗೆ ಉದಾಹರಣೆ ಯಾವ್ಯಾವು? ಶರೀರವನ್ನ ಉಪಯೋಗಿಸಿ ಆಡುವಂತವು. ಶಾರೀರಿಕ ಖೇಲ್ ಏನು? ಅಲ್ಲಿ ನೋಡಿ ಹೇಳ್ಬೇಡ, ನಿನಗೆ ಬರತ್ತವ ಮನಸ್ಸಿಗೆ. ಶರೀರವನ್ನ ಉಪಯೋಗಿಸಿ ಆಡುವಂತವು. ನಿನಗೆ ಯಾವ್ದು ಇಷ್ಟ ಆಟ? ಥ್ರೋಬಾಲ್ ಯಾವ್ದ್ರಿಂದ ಆಡ್ತೀಯ? ಶರೀರ ಬಳಸಿ ಆಡ್ತೀಯೋ ಅಥವಾ ಮನಸ್ಸನ್ನ ಬಳಸ್ತೀಯ? ಶರೀರ. ಮತ್ತೆ ಅದು ಆಗಲ್ವ ಹಾಗಾದ್ರೆ? ಮತ್ತೇನು? ವಾಲಿಬಾಲ್, ಥ್ರೋಬಾಲ್, ಕಬಡ್ಡಿ, ಕ್ರಿಕೆಟ್ ಅವೆಲ್ಲವೂ ಶರೀರದ ಖೇಲ್, ಗೊತ್ತಾಯ್ತಾ? ನೆಕ್ಸ್ಟ್ ಮಾನಸಿಕ ಖೇಲ್ ಯಾವ್ಯಾವ? ದಿನೇಶ, ಮನಸ್ಸನ್ನು ಉಪಯೋಗಿಸಿ ಆಡುವಂತವು. ಚೆಸ್ ಮತ್ತೆ ಪಾಸ, ಓಕೆನಾ? ಸೆಡೋ, ಇವೆಲ್ಲ ಮಾನಸಿಕ ಖೇಲ್ಗಳು. ಹಾಗೆ ನೋಡಿ, ವೈಯಕ್ತಿಕ ಖೇಲ್ಗಳು ಇದಾವೆ, ಸಾಮೂಹಿಕ ಖೇಲು ಸಹ ಇದಾವೆ. ಮಕ್ಕಳೇ, ನಾಳೆ ನೀವು खेल से क्या क्या लाभ है, ಈ ಪ್ರಶ್ನೆಗೆ ಉತ್ತರ ಬರ್ಕೊಂಡು ಬನ್ನಿ. खेल से क्या क्या लाभ है? ಹಾಗಾದ್ರೆ ಆಟ ಆಡೋದ್ರಿಂದ ಏನೇನು ಲಾಭ ಇದೆ ಅಂತ ಓಕೆನಾ? ಈ ಉತ್ತರವನ್ನ ಬರ್ಕೊಂಡು ನಾಳೆ ಇವನ್ನ ಪ್ರಶ್ನೆಗಳನ್ನ ಕಲ್ತ್ಕೊಂಡ್ ಬನ್ನಿ ಹೇಳ್ತೀನಿ. ಓಕೆ ಮಕ್ಕಳ? ಧನ್ಯವಾದ.